ನಮಸ್ಕಾರ ಸ್ನೇಹಿತರೆ, ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏಪ್ರಿಲ್ ತಿಂಗಳ ಪಿಂಚಣಿಗಾಗಿ ಕಾಯ್ತಾ ಇರ್ತಕ್ಕಂತಹ ಎಲ್ಲ ಫಲಾನುಭವಿಗಳಿಗೆ, ಎಲ್ಲ ಪಿಂಚಣಿದಾರರಿಗೆ, ಅದು ಅಂಗವಿಕಲರಾಗಿರ್ಲಿ, ವಿಧವಾ ಮಹಿಳೆಯರಾಗಿರ್ಲಿ ಅಥವಾ ಹಿರಿಯರಾಗಿರ್ಲಿ, ಹಿರಿಯರಲ್ಲಿ ಹೆಣ್ಮಕ್ಳಾಗಿರ್ಲಿ ಅಥವಾ ಪುರುಷರಾಗಿರ್ಲಿ, ಒಟ್ಟಾರೆಯಾಗಿ ಹಿರಿಯರಿಗೆ ಹಣ ಜಮಾ ಆಗ್ತಾ ಇರತ್ತೆ. ಟೋಟಲಿ ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ನಿಮಗೆ ಏಪ್ರಿಲ್ ತಿಂಗಳ ಪಿಂಚಣಿ ಜಮಾ ಆಗ್ತಾ ಇದೆ. ಸೊ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಸೊ ಹಾಗಾದ್ರೆ ನಿಮಗೆ ಪಿಂಚಣಿ ಏನಾದ್ರೂ ಜಮಾ ಆಗದೇನೆ ಇರ್ಬೋದು. ಸೊ ಅಂತವ್ರಿಗೂ ಕೂಡ ನಾನು ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಏನಾದ್ರೂ ಪಿಂಚಣಿಯಲ್ಲಿ ನಿಮಗೆ ಒಂದ್ ತಿಂಗಳು ಜಮಾ ಆಗೋದು, ಇನ್ನೊಂದ್ ತಿಂಗಳ ಪೆಂಡಿಂಗ್ ಉಳಿಯೋದು, ಅಥವಾ ನಿಮಗೆ ಹಣನೇ ಜಮಾ ಆಗ್ತಾ ಇಲ್ವಾ, ಪಿಂಚಣಿನೇ ಬಂದ್ ಆಗ್ಬಿಟ್ಟಿದೆಯಾ, ಸೊ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಸರ್ಕಾರವೇ ಸ್ವತಃ ಹೇಳ್ತಾ ಇದೆ. ಸೊ ಅದು ಏನು ವಿಷಯ, ಏನ್ ಮಾಡಿದ್ರೆ ನಮಗೆ ಪ್ರತಿ ತಿಂಗಳು ಮತ್ತೆ ಹಣ ಜಮಾ ಆಗ್ತಾ ಬರ್ತದೆ. ಸೊ ಈ ಎಲ್ಲಾ ಮಾಹಿತಿಗಳನ್ನ ನಾವು ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಹಳ ಅಚ್ಚುಕಟ್ಟಾಗಿ ತಿಳಿದುಕೊಳ್ಳೋಣ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಬಹಳ ಕ್ಲಿಯರ್ ಆಗಿ ತಿಳಿಯುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ರಾಜ್ಯದಲ್ಲಿ ಅಂತೂ ಅಷ್ಟೇ ಅಲ್ಲ, ಇಡೀ ದೇಶದಾದಂತಹ ಸಾಕಷ್ಟು ಪಿಂಚಣಿದಾರರು ಇದೀರಿ. ಅಂತದ್ರಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಪಿಂಚಣಿ ಬೇರೆ ಆಗಿರ್ತದೆ, ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಪಿಂಚಣಿಗಳು ಬೇರೆ ಆಗ್ತಿರ್ತದೆ. ಸದ್ಯಕ್ಕೆ ನಿಮಗೆ ಕೇಂದ್ರ ಸರ್ಕಾರನು ಕೂಡ ಹೆಚ್ಚಳ ಮಾಡಿದೆ ಪಿಂಚಣಿಯಲ್ಲಿ. ವಿಧವಾ ಮಹಿಳೆಯರಿಗೆ ಆಲ್ರೆಡಿ ತಿಳಿಸಿದ್ದೀನಿ. 2200ಕ್ಕೆ ಏರಿಕೆ ಮಾಡ್ತಕ್ಕಂಥದ್ದು. 900ರಿಂದ 2200ವರೆಗೆ ಮಧ್ಯದಲ್ಲಿ ಎಷ್ಟು ಬೇಕಾದ್ರೂ ಹಣ ನಿಮ್ಮ ಖಾತೆಗಳಿಗೆ ಬರ್ಬೋದು. ಸೊ 2200ವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು. ಯಾರಿಗೆ? ವಿಧವಾ ಮಹಿಳೆಯರಿಗೆ ಮಾತ್ರ. ಉಳಿದಂತವರಿಗೆ ಅಂದ್ರೆ ಅಂಗವಿಕಲರಿಗಾಗಿರ್ಲಿ ಅಥವಾ ಹಿರಿಯರ ಆಗಿರ್ಲಿ ನಿಮಗೆ ಪಿಂಚಣಿ ಇಷ್ಟು ಹಣ ಜಮಾ ಆಗೋದಿಲ್ಲ. ಅಂಗವಿಕಲರಿಗೆ ಇದಕ್ಕಿಂತ ಹೆಚ್ಚಿನ ಹಣ ಕೂಡ ಜಮಾ ಆಗ್ಬೋದು ಅಥವಾ ಕಡಿಮೆ ಕೂಡ ಜಮಾ ಆಗ್ಬೋದು. ಯಾಕಪ್ಪ ಅಂದ್ರೆ ಕಾರಣ ಏನಂದ್ರೆ, ನಿಮ್ಮ ಅಂಗವೈಕಲ್ಯದ ಆಧಾರದ ಮೇಲೆ ಹಣ ಜಮಾ ಆಗ್ತಾ ಇರತ್ತೆ. ಒಬ್ಬೊಬ್ಬರಿಗೆ ಕೈ ಇದ್ದಿದ್ರೆ ಒಬ್ಬೊಬ್ಬರಿಗೆ ಕಾಲ್ ಇರೋದಿಲ್ಲ, ಒಬ್ಬೊಬ್ಬರಿಗೆ ಎರಡೂ ಇರೋದಿಲ್ಲ, ಅಂತವರಿಗೆ ಹೆಚ್ಚಿನ ಹಣ ಜಮಾ ಆಗ್ತಾ ಇರ್ತದೆ. ಒಬ್ಬೊಬ್ಬರಿಗೆ ಕೈ ಅಷ್ಟೇ ಇರೋದಿಲ್ಲ, ಅವರಿಗೆ ಒಂದ್ 1500 ರೂಪಾಯಿ ಜಮಾ ಆಗ್ತದೆ ಅಂತ ಅನ್ಕೊಳ್ಳಿ. ಇನ್ನು ಒಬ್ಬೊಬ್ಬರಿಗೆ ಕೈಯು ಮತ್ತು ಕಾಲು ಎರಡೂ ಇರೋದಿಲ್ಲ, ಹೀಗಾಗಿ ಅವರಿಗೆ ಒಂದು 3000 ರೂಪಾಯಿ ಹಣ ಜಮಾ ಮಾಡ್ತಾರೆ ಪ್ರತಿ ತಿಂಗಳು ಕೂಡ. ಈ ರೀತಿ ಪಿಂಚಣಿ ಅಂಗವೈಕಲ್ಯದ ಆಧಾರದ ಮೇಲೆ ನಿಮಗೆ ಹಣ ಜಮಾ ಮಾಡ್ತಿರ್ತಾರೆ. ನಿಮಗೆ ಹೆಚ್ಚಳ ಮಾಡ್ಲಿಕ್ಕೆ ಬರೋದಿಲ್ಲ, ಆಲ್ರೆಡಿ ಹೆಚ್ಚೇ ಇರತ್ತೆ. ಇನ್ನು ಹಿರಿಯರಿಗೂ ಕೂಡ ಆಲ್ಮೋಸ್ಟ್ ಒಂದು ಹಂತದಲ್ಲಿ ಇರತ್ತೆ. ಈ ಕಡೆ ನೋಡೋದಾದ್ರೆ ವಿಧವಾ ಮಹಿಳೆಯರಿಗೆ ಯಾಕಪ್ಪ ಹೆಚ್ಚಳ ಮಾಡಿದ್ರು ಅಂದ್ರೆ, ಮಹಿಳೆಯರ ಸಬಲೀಕರಣಕ್ಕಾಗಿ. ಮಹಿಳೆಯರಿಗೆ ದುಡ್ಕೊಂಡು ತಿನ್ಲಿಕ್ಕೂ ಕೂಡ ಈ ಕಡೆ ತೊಂದರೆ ಆಗ್ತಾ ಇರ್ತದೆ. ಶಾಲಾ ಕಾಲೇಜು ಮಕ್ಕಳು ಇರ್ತಾರೆ, ಗಂಡ ಇರೋದಿಲ್ಲ. ಹೀಗಾಗಿ ಸರ್ಕಾರದಿಂದ ಒಂದು ಸೌಲಭ್ಯ ಸಿಕ್ತಪ್ಪ ಅಂದ್ರೆ ಅಲ್ಲಿಂದ ಮಹಿಳೆಯರಿಗೆ ಇನ್ನಷ್ಟು ಹೆಲ್ಪ್ ಆದಂಗ ಆಗತ್ತೆ. ಅಲ್ಲೋ ಇಲ್ಲೋ ಇನ್ ಸ್ವಲ್ಪ ಕೈ ಹಚ್ಚಿದಂಗ ಆಗತ್ತೆ. ಏನಾದ್ರೂ ಒಂದು ಜೀವನಕ್ಕಾಗಿ ಅದನ್ನ ಬಳಸ್ಕೊಳ್ತಾರೆ. ಇದಕ್ಕೋಸ್ಕರ ಮಹಿಳೆಯರ ಬೆಳವಣಿಗೋಸ್ಕರ, ಸಬಲೀಕರಣಕ್ಕೋಸ್ಕರ ಈ ಒಂದು ಹಣವನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು. ಈಗ 2200 ರೂಪಾಯಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಳ ಮಾಡಿದೆ. ಇದೇ ರೀತಿ ಟೋಟಲಿ ನಮ್ಮ ಕರ್ನಾಟಕ ರಾಜ್ಯ ಹಿಡ್ಕೊಂಡು 7 ರಾಜ್ಯದಲ್ಲಿ ಹೆಚ್ಚಳ ಮಾಡಿದೆ. 2500, 2000 ರೂಪಾಯಿ, 3000 ರೂಪಾಯಿ ಈ ರೀತಿ ಹೆಚ್ಚಳ ಮಾಡ್ತಕ್ಕಂಥದ್ದು. ಪ್ರತಿ ರಾಜ್ಯದಲ್ಲಿ ಕೂಡ ಬರೀ 7 ರಾಜ್ಯದಲ್ಲಿ ಈಗ ಹೆಚ್ಚಳ ಮಾಡಿದ್ದಾರೆ. ಇನ್ನೂ ಒಂದೊಂದು ರಾಜ್ಯಗಳನ್ನ ಆಡ್ ಮಾಡ್ಕೊಳ್ತಾ ಹೋಗ್ತಾರೆ. ಹೀಗಾಗಿ ಪ್ರತಿ ರಾಜ್ಯದಲ್ಲಿ ಕೂಡ ಇಂತಿಷ್ಟು ಅಂತ ಹೇಳ್ಬಿಟ್ಟು ಪಿಂಚಣಿಯನ್ನ ಹೆಚ್ಚಳ ಮಾಡ್ತಾ ಹೋಗ್ಬೋದು. ಇನ್ನು ಈ ಒಂದು ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂತ ಅನ್ನೋದನ್ನ ಹೇಳ್ತೀನಿ. ನೆಕ್ಸ್ಟ್ ನಾವು ಹಣ ಜಮಾ ಆಗ್ತಾ ಇಲ್ಲಪ್ಪ ಅಂದ್ರೆ, ಒಂದು ವೇಳೆ ಮಾರ್ಚ್ ತಿಂಗಳದ ಹಣ ಬಂದಿಲ್ಲ, ಫೆಬ್ರವರಿದ್ ಬಂದಿಲ್ಲ, ಜನವರಿದ್ ಬಂದಿಲ್ಲ, ಅಥವಾ ನಡು ಒಂದೊಂದು ಕಂತುಗಳು ಪೆಂಡಿಂಗ್ ಏನೇ ಉಳಿತಾ ಇದೆ, ಯಾಕೆ ಈ ರೀತಿ ಆಗ್ತಾ ಇದೆ? ಸರ್ಕಾರದ ಬಳಿ ಹಣ ಇಲ್ವಾ? ಸರಿಯಾಗಿ ಹಣ ಯಾಕೆ ಜಮಾ ಮಾಡ್ತಾ ಇಲ್ಲ? ಪ್ರತಿ ಒಂದು ವರ್ಷದಲ್ಲಿ ನಾವು ಹೋದ ವರ್ಷ ನೋಡ್ಕೊಳ್ತಾ ಹೋದ್ರೆ ಪ್ರತಿ 5ನೇ ತಾರೀಕು ಒಳಗಾಗಿ ಹಣ ಜಮಾ ಆಗ್ತಾ ಇತ್ತು. ಅದಕ್ಕಿಂತ ಮುಂಚೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹಿತ ಪ್ರತಿ ತಿಂಗಳ 5ನೇ ತಾರೀಕು ಒಳಗಾಗಿ ಪಿಂಚಣಿ ಜಮಾ ಆಗ್ಲೇಬೇಕು, ಇದು ಕಡ್ಡಾಯವಾಗಿ ಸರ್ಕಾರದ ರೂಲ್ಸ್ ಇತ್ತು. ಅದನ್ನ ರೂಲ್ಸ್ ಮುರಿದ್ಬಿಟ್ಟು ಈಗ 20ನೇ ತಾರೀಕು 25ನೇ ತಾರೀಕುವರೆಗೂ ಕೂಡ ಹಣ ಹಾಕ್ತಾನೆ ಇದ್ದಾರೆ. ಇದೆಂತ ನ್ಯಾಯ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ನಾನು ಹೇಳ್ತೀನಿ ಮಾಹಿತಿಯನ್ನ. ಈಗ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂದ್ರೆ, ಹಾಸನ, ಗದಗ, ಬಳ್ಳಾರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಬೆಳಗಾವಿ, ಅದೇ ರೀತಿಯಾಗಿ ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಾಮರಾಜನಗರ, ಯಾದಗಿರಿ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಕ್ಕಂಥದ್ದು. ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಷ್ಟೇ ಅಲ್ಲ, ಉಳಿದಂತಹ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೂ ಕೂಡ ಬಂದೇ ಬರುತ್ತೆ. ಇಲ್ಲಿ ಡಿವೈಡ್ ಆಗಿ ಒಂದೊಂದಾಗಿ ಹಂತವಾಗಿ ಜಮಾ ಮಾಡ್ತಾ ಬರ್ತಾರೆ. ಈಗ ಸುಮಾರು 1,00,000 ಫಲಾನುಭವಿಗಳು ಇದರ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್. ಅದರಲ್ಲಿ 20,000 ಫಲಾನುಭವಿಗಳಿಗೆ ಇಂದು ಜಮಾ ಮಾಡಿದ್ರೆ ನಾಳೆ ಮತ್ತೆ 20,000 ಫಲಾನುಭವಿಗಳಿಗೆ ಈ ರೀತಿ ಹಂತವಾಗಿ ಒಂದು 5-6 ದಿನಗಳಲ್ಲಿ ಕ್ಲಿಯರ್ ಮಾಡ್ತಕ್ಕಂತಹ ಪ್ರಕ್ರಿಯೆ ಸರ್ಕಾರದ ಬಳಿ ನಡೀತಾ ಇರುತ್ತೆ. ಇನ್ನು ಈ ವೀಕ್ಷಕರೇ,
ನಿಮ್ಗೆ ಹಣ ಪೆಂಡಿಂಗ್ ಉಳಿತಾ ಇದೆ. ಈ ರೀತಿ ಬಹಳಷ್ಟು ಜನರಿಗೆ ಆಗ್ತಾ ಇದೆ. ಅದಕ್ಕೆ ಸೊಲ್ಯೂಷನ್ ಏನಪ್ಪಾ? ಸ್ವತಃ ಸರ್ಕಾರವೇ ಕೊಡ್ತಾ ಇದೆ ಸೊಲ್ಯೂಷನ್ ಅನ್ನ. ಬಹಳಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇಲ್ಲ, ಇದು ನಿಜ. ಯಾಕಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನೀವು ಸಬ್ಮಿಟ್ ಮಾಡ್ತಾ ಇಲ್ಲ. ಮೇಲಿಂದ ಮೇಲೆಗೆ ಹಿರಿಯರು ಆ ಸರ್ಕಾರಕ್ಕೆ ಏನ್ ಮಾಡ್ಬೇಕಾಗತ್ತೆ, ನಾವು ಬದುಕಿದೀವಿ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಬೇಕಾಗತ್ತೆ. ಸೊ ನಾವ್ ಜೀವಂತ ಇದೀವಪ್ಪ, ನಾವು ಬದುಕಿದೀವಿ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಬೇಕಾಗತ್ತೆ. ಸೊ ನಿಮ್ಮ ಹೆಸರಲ್ಲಿ ಇನ್ಯಾವನೋ ಹಣವನ್ನ ಪಡ್ಕೊಳ್ಳೋದು ಸರ್ಕಾರ ಮೋಸ ಅನ್ಕೊಳತ್ತ. ಹೀಗಾಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನೀವು ಬದುಕಿದಿರಿ ಎನ್ನುವಂತಹವನ್ನ ಕನ್ಫರ್ಮ್ ಗಾಗಿ ಸರ್ಕಾರಕ್ಕೆ ಕನ್ಫರ್ಮ್ ಕೊಡೋದಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ನೋಡಿ, ಪಿಂಚಣಿ ಎಲ್ಲಿ ಹಣ ಜಮಾ ಆಗ್ತಾ ಇದೆ ನೋಡಿ, ಅಲ್ಲಿ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ, ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕಾಗತ್ತೆ. ಇದು ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿದೆ ಸರ್ಕಾರ. ಯಾಕಂದ್ರೆ ಬಹಳಷ್ಟು ಜನರು ಹಣ ಪೆಂಡಿಂಗ್ ಉಳಿತಾ ಇದೆ ಅಂತ ಇದ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸರ್ಕಾರವೇ ಖುದ್ದಾಗಿ ಹೇಳ್ತಾ ಇದೆ, ಯಾರು ಹಣ ಜಮಾ ಆಗ್ತಾ ಇಲ್ಲ, ಪೆಂಡಿಂಗ್ ಉಳಿತಾ ಇದೆ ಅಥವಾ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗ್ತಾ ಇದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿ, ಲೈಫ್ ಸರ್ಟಿಫಿಕೇಟ್ ಅನ್ನ ನಿಮ್ಮ ಬ್ಯಾಂಕ್ ಗಳಲ್ಲಿ ಸಬ್ಮಿಟ್ ಮಾಡಿದ್ರೆ ಡೆಫಿನೆಟ್ಲಿ ಆ ಬ್ಯಾಂಕ್ ಗಳು ಮುಂದಿನ ಒಂದು ಸರ್ಕಾರಕ್ಕೆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕಳಿಸುತ್ತೆ, ಮತ್ತೆ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಇಷ್ಟು ಲೇಟೆಸ್ಟ್ ಆಗಿ ಪಿಂಚಣಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ಇತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿಸ್ತೀನಿ. ಬಾಯ್ ಬಿಡಿ ಫ್ರೆಂಡ್ಸ್.